ಹಲೋ ಹಾಯ್ ವೆಲ್ಕಮ್ ಟು ಸುಶೀಸ್ ಕಿಚನ್. ಇವತ್ತು ಅವಲಕ್ಕಿ ಮಿಕ್ಸ್ಚರ್ ಮಾಡ್ತಾ ಇದೀವಿ. ಗಟ್ಟಿ ಅವಲಕ್ಕಿ ತಗೊಂಡಿದೀವಿ. ಈ ತರ ಗಟ್ಟಿ ಅವಲಕ್ಕಿ, ಗೋಡಂಬಿ ಇದೆ, ಬಿಡಿಸ್ಕೊಳ್ಬೇಕು ಗೋಡಂಬಿನ, ಕ್ಯಾಶು, ಉಪ್ಪಿದೆ, ಒಣಮೆಣಸಿನ್ಕಾಯಿ ಒಂದು 8 ತಗೊಳ್ಬೇಕು, ಕೊಬ್ಬರಿ ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಬೇಕು, ಹುರ್ಗಡ್ಲೆ, ಕಡಲೆಕಾಯಿ ಬೀಜ ಇದೆ, ಮತ್ತೆ ಕರ್ಬೇವಿನ ಸೊಪ್ಪು, ಒಂದಿಡಿ ಅಷ್ಟು ಕರ್ಬೇವಿನ ಸೊಪ್ಪು ಬೇಕು, ಮತ್ತೆ ಹಸಿಮೆಣಸಿಕಾಯಿ ಪುಡಿ, ಬೆಳ್ಳುಳ್ಳಿ ಒಂದು 8 ಜಜ್ಕೊಂಡಿದ್ದೀವಿ. ಸ್ಟವ್ ಹಚ್ಚಿ ಒಂದು ಬಾಣಲಿ ಇಡಬೇಕು. ನೀರಿನ ಅಂಶ ಹೋದ್ಮೇಲೆ ಎಣ್ಣೆ ಹಾಕಬೇಕು. ಸನ್ಫ್ಲವರ್ ರಿಫೈಂಡ್ ಆಯಿಲ್ ಹಾಕ್ತಾ ಇದೀವಿ. ಎಣ್ಣೆ ಕಾದಿದೆ. ಒಂದು ಜಾಲರ್ಗೆ ಕಡಲೆಕಾಯಿ ಬೀಜ ಹಾಕೊಳ್ಬೇಕು. ಕಡಲೆಕಾಯಿ ಚಟಪಟ ಅಂತ ಸಿಡಿತಾ ಇದೆ. ಈಗ ಒಂದು ಪ್ಲೇಟ್ಗೆ ಎತ್ಕೊಳ್ಬೇಕು. ಹುರ್ಗಡ್ಲೆ ಕರ್ಕೊಳ್ಬೇಕು. ಹುರ್ಗಡ್ಲೆ ಬೇಗ ಬೆಂದೋಗುತ್ತೆ. ಈಗ ಕ್ಯಾಶು ಹಾಕೊಳ್ಬೇಕು. ಕ್ಯಾಶು ಬೇಯಿಸ್ಕೊಳ್ಳುವಾಗ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಬೇಕು, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಕ್ಯಾಶು. ಬೆಂದಿದೆ. ಕೊಬ್ಬರಿ ಬೇಯಿಸ್ಕೊಳ್ತಾ ಇದ್ದೀವಿ. ಕೊಬ್ಬರಿನೂ ಅಷ್ಟೇ ಬೇಗ ತೆಗಿಬೇಕು, ಕೆಂಪಾಗ್ಬಿಡ್ತದೆ. ಬೆಳ್ಳುಳ್ಳಿ ಹಾಕೊಳ್ಬೇಕು. ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಒಂದೇ ನಿಮಿಷ ಬೆಂದೋಗುತ್ತೆ. ಅಕ್ಕಿ ಹಾಕೊಳ್ಬೇಕು. ನೋಡಿ ಬೆಂದಿದೆ, ಒಂದೇ ಮಿನಿಟಲ್ಲಿ ಬೇಯುತ್ತೆ. ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಹಸಿಮೆಣಸಿಕಾಯಿ ಪುಡಿ, ಅರಿಶಿನ ಪುಡಿ ಹಾಕೊಳ್ಬೇಕು. ಮೂರನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಅವಲಕ್ಕಿ ಕರ್ಕೊಂಡಿದೀವಲ್ಲ ಅದಕ್ಕೆ ಹಾಕೊಳ್ಬೇಕು. ಸುತ್ತ ಉದುರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಗಿದೆ. ನೋಡಿ, ಕಡಲೆಕಾಯಿ ಬೀಜ, ಕ್ಯಾಶು, ಅವಲಕ್ಕಿ, ಹುರ್ಗಡ್ಲೆ ಇದೆ, ಬೆಳ್ಳುಳ್ಳಿ, ಕೊಬ್ಬರಿ, ಒಣಮೆಣಸಿನ್ಕಾಯಿ, ಮತ್ತೆ ಕರ್ಬೇವಿನ ಸೊಪ್ಪು ಎಲ್ಲ ಇದೆ. ತುಂಬಾ ರುಚಿಯಾಗಿದೆ. ಮಿಕ್ಸ್ಚರ್ ರೆಡಿ. ಆಚೆ ಮಳೆ ಬರ್ತಾ ಇದ್ರೆ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು.